Hello everyone, welcome to Maths class 8th standard part 1. Let us continue with the lesson cubes and cube roots. Next concept cube roots. ಕ್ಯೂಬ್ ರೂಟನ್ನು ಯಾವ ರೀತಿ ಬರಿತೀವಿ, ಈ ರೀತಿ ಸ್ಕ್ವೇರ್ ರೂಟನ್ನು ಹಾಕಿ ಅದ್ರ ಮೇಲೆ 3 ಅನ್ನು ಬರೆದ್ರೆ ಅದನ್ನು ಕ್ಯೂಬ್ ರೂಟ್ ಅಂತ ಕರಿತೀವಿ. ಕ್ಯೂಬ್ ರೂಟ್ ಆಫ್ 8 ಈಸ್ ಈಕ್ವಲ್ ಟು 2. ಅಂದರೆ 2ನ 3 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 2 2s are 4, 4 2s are 8 ಬರುತ್ತೆ. ಹಾಗಾಗಿ ಕ್ಯೂಬ್ ರೂಟ್ ಆಫ್ 8 ಈಸ್ 2. The symbol denotes cube root. Okay. Next one, cube root through prime factorization method. ಇಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ನಿಮಗೆ ಗೊತ್ತೇ ಇದೆ. ಸೊ 3 3 7 5 ಇಲ್ಲಿ ಲಾಸ್ಟಲ್ಲಿ 5 ಇರೋದ್ರಿಂದ 5ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 5 6 are 30. ಸೊ ಇಲ್ಲಿಗೆ 3 ಉಳಿದಿದೆ. 5 7s are 35. ಇಲ್ಲಿ ಇವಾಗ ಎಷ್ಟು ಉಳಿದಿದೆ, 2 ಉಳಿದಿದೆ. 5 5s are 25 ಆಯಿತು. ಓಕೆ. ಅಗೇನ್ 5ಇಂದ 5 1s are 5. ಇಲ್ಲಿಗೆ ಎಷ್ಟು ಉಳಿದಿದೆ, 1 ಉಳಿದಿದೆ. 17 ಅಂದರೆ 5 3s are 15. ಇಲ್ಲಿ 17ಅಲ್ಲಿ 5 ಹೋದರೆ ಇಲ್ಲಿ 2 ಉಳಿದಿದೆ. 5 5s are 25. ಅಗೇನ್ 5ಇಂದ 5 2s are 10. ಇಲ್ಲಿಗೆ 35 ಆಯಿತು. 5 7s are 35. 27 ಆಯ್ತಲ್ಲ 3ಇಂದ. 3 9s are 27. 3 3s are 9. 3 1s are. So, what is the factors? 5 into 5 into 5 into 3 into 3 into 3. ನೋಡಿ ಇಲ್ಲಿ ಎರಡು ನಂಬರ್ಸು 3 3 ಟೈಮ್ಸು ರಿಪೀಟ್ ಆಗಿದೆ. ಸೊ 1 ಕಾಮನ್ 5 ಆ್ಯಂಡ್ 3. ವಾಟ್ ಈಸ್ ದ ಕ್ಯೂಬ್ ರೂಟ್ ಆಫ್ ದಿಸ್ ನಂಬರ್? 5 3s are 15. ಸೊ ಯಾವ ರೀತಿ ಬರೀತೀರಾ ಕ್ಯೂಬ್ ರೂಟ್ ಅಂದರೆ ಇಲ್ಲಿ 3 ಹಾಕಬೇಕು. ಕ್ಯೂಬ್ ರೂಟ್ ಆಫ್ 3 3 7 5 ಈಸ್ ಈಕ್ವಲ್ ಟು 15 ಅಂತ ಬರಿತೀವಿ. ಲೆಟ್ ಸಾಲ್ವ್ ಎಕ್ಸಸೈಸ್ 6.2. ಎಕ್ಸಸೈಸ್ 6.2 ಫಸ್ಟ್ ಕ್ವೆಶ್ಚನ್. ಫೈಂಡ್ ದ ಕ್ಯೂಬ್ ರೂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಫಸ್ಟ್ ನಂಬರ್ ಏನಿದೆ 64. ಈಗ 64ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡ್ಕೊಳ್ತಾ ಹೋಗೋಣ. 2 ಇಂದ ಮಾಡೋಣ. 2 3s are 6, 2 2s are 4, 2 1s are 2, 2 6s are 12, 2 8s are 16, 2 4s are 8, 2 2s are 4, 2 1s are 2. So 2 into 2 into 2 into 2 into 2 into 2. ಇಲ್ಲಿ 3 pairs ಇದೆ, ಇಲ್ಲಿ 3 pairs ಇದೆ. ಹಾಗಾಗಿ 2 into 2. So 4. Cube root of 64 is equal to 4. ಓಕೆ. ಸೆಕೆಂಡ್ ಕ್ವೆಶ್ಚನ್ ಏನಿದೆ 512. ಸೊ ಇದನ್ನು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 ಇಂದ. ಓಕೆ. 2 2s are 4. ಇಲ್ಲಿಗ 1 ಉಳಿದಿದೆ. 2 5s are 6, 2 6s are 12, 2 1s are 2, 2 2s are 4, 2 8s are 16, 2 6s are 12, 2 4s are 8, 2 3s are 6, 2 2s are 4, 2 1s are 2, 2 6s are 12. Again 2 8s are 16, 2 4s are 8, 2 2s are 4 and 2 1s are 2. ಸೊ ಇಲ್ಲಿ ನಾವು ನೋಡೋಣ 3 3 3. ಸೊ 2 into 2 into 2. That is 2 2s are 4, 4 2s are 8. So cube root of 512 is equal to 8 ಅಂತ ಬರಿತೀವಿ. ಥರ್ಡ್ ಕ್ವೆಶ್ಚನ್ 10648. ಲಾಸ್ಟಲ್ಲಿ 8 ಇರೋದ್ರಿಂದ 2 ಇಂದ ಡಿವೈಡ್ ಮಾಡೋಣ. 2 5s are 10, then 2 3s are 6, 2 2s are 4, 2 4s are 8. 2 2s are 4, ಇಲ್ಲಿ 1 ಉಳಿದಿದೆ. 2 6s are 12, ಇಲ್ಲಿ 1 ಉಳಿದಿದೆ. 2 6s are 12 and 2 2s are 4. ನೆಕ್ಸ್ಟು 2 ಇಂದ. 2 1s are 2 3s are 2 3s are 1s are. ಈಗ ಲಾಸ್ಟಲ್ಲಿ 1 ಉಳಿದಿರೋದ್ರಿಂದ 1ಇಂದ ಮಾಡಬೇಕು, ಇಲ್ಲ ಅಂತಂದರೆ 11ಇಂದ ಮಾಡಬೇಕು. ಸೊ 11ಇಂದ ಟ್ರೈ ಮಾಡೋಣ. 11 1s are 11. ಇಲ್ಲಿಗೆ ಎಷ್ಟು ಉಳಿದಿದೆ, 2 ಉಳಿದಿದೆ. 23 ಅಂದರೆ 11 2s are 22. ಇಲ್ಲಿ 1 ಉಳಿದಿದೆ. ಅಗೇನ್ 11 1s are 11. ದೆನ್ ವಿ ನೋ ದಟ್ ಸ್ಕ್ವೇರ್ ರೂಟಲ್ಲಿ ಇದು 11 ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. 11 11s are 121 ಅಂತ ಗೊತ್ತು. 11 1s are 11. ಸೊ ಇಲ್ಲಿ 3 times 2 3 times 11. ಸೊ
So 2 into 11. 11 2s are 22. So cube root of 10648 is equal to 22. Fourth question, 27,000 ಲಾಸ್ಟಲ್ಲಿ 0 ಇರೋದ್ರಿಂದ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 1s are 2, ನೆಕ್ಸ್ಟು 2 3s are 6, ಇಲ್ಲಿಗೆ 1 ಉಳಿದಿದೆ, 2 5s are 10, 1 0 2 0. ಓಕೆ, ಮತ್ತೆ 2 ಇಂದ 2 6s are 12, ಇಲ್ಲಿಗ 1 ಉಳಿದಿದೆ, 2 7s are 14, ಇಲ್ಲಿಗೆ 1 ಉಳಿದಿದೆ, 5 1 0. ಓಕೆ, ಮತ್ತೆ 2 ಇಂದ 2 3s are 6, 2 3s are 6, 2 7s are 14, 2 5s are 10. ಇಲ್ಲಿಗ ಲಾಸ್ಟಲ್ಲಿ 5 ಇರೋದ್ರಿಂದ ನಾವು 5 ಇಂದ ಟ್ರೈ ಮಾಡೋಣ. 5 ಇಂದ 5 6s are 30, ಇಲ್ಲಿಗ 5 7s are 35, 5 5s are 25. ಅಗೇನ್ 5 ಇಂದ 5 1s are 5, ಈಗ ಇಲ್ಲಿಗ 1 ಉಳಿದಿದೆ, 5 3s are 15, ಇಲ್ಲಿಗ 2 ಉಳಿದಿದೆ, 5 5s are 25 ಆಯಿತು. 5 ಇಂದ 5 2s are 10, 5 7s are 35 ಆಯಿತು. ನೆಕ್ಸ್ಟು 3 9s are 27, 3 3s are 9, 3 1s are 3. ಏನಾಯಿತು? 2 5 and 3. ಯಾವ ರೀತಿ ಬರೀತೀವಿ ಈಗ? 2 into 3 into 5. 2 3s are 6, 6 5s are 30. So cube root of 27,000 is equal to 30 ಅಂತ ಬರಿತೀವಿ. ಕ್ವೆಶನ್ ನಂಬರ್ 5, 15,625. ಸೊ 1 5 6 2 5. ಲಾಸ್ಟಲ್ಲಿ 5 ಇರೋದ್ರಿಂದ ಈಸಿ. 5 3s are 15, 5 1s are 5, ಇಲ್ಲಿಗೆ 1 ಉಳಿದಿದೆ, 5 2s are 10, ಸೊ ಇಲ್ಲಿ 25 ಉಳಿದಿದೆ, 5 5s are 25 ಆಯಿತು. ನೆಕ್ಸ್ಟು 5 ಇಂದ 5 6 are 30, ಸೊ ಇಲ್ಲಿಗ 12 ಉಳಿದಿದೆ, 5 2s are 10, 25 ಉಳಿದಿದೆ, 5 5s are 25. 5 1s are 5, 5 2s are 10, 5 5s are 25. 5 2s are 10, 5 5s are 25. Then 5 5s are 25, 5 1s are 5. ಇಲ್ಲಿ ನೋಡಿ, ಇದು 3 ಸೆಟ್ಟು, ಇದು 3 ಸೆಟ್ಟು. ಸೊ 5 into 5 is equal to 25. Cube root of 15625 is equal to 25 ಅಂತ ಬರಿತೀವಿ. ನೆಕ್ಸ್ಟ್ ಕ್ವೆಶನ್ 1 3 8 2 4. ಲಾಸ್ಟಲ್ಲಿ 2 ಇರೋದ್ರಿಂದ 2 ಇಂದ ಲಾಸ್ಟಲ್ಲಿ 4 ಇರೋದ್ರಿಂದ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 6s are 12, 1 ಉಳಿದಿದೆ, 2 9s are 18, 2 1s are 2, then 2 2s are 4. 2 ಇಂದ 2 3s are 6, 2 4s are 8, ಇಲ್ಲಿ 1 ಉಳಿದಿದೆ, 2 5s are 10, ನೆಕ್ಸ್ಟ್ 12 ಆಯಿತು, 2 6s are 12. 2 ಇಂದ 2 1s are 2, ಇಲ್ಲಿ 14 ಆಯಿತು, 2 7s are 14, ನೆಕ್ಸ್ಟ್ 2 2s are 4, ಇಲ್ಲಿ 1 ಆಯಿತು, 2 8s are 16. 2 ಇಂದ 2 8s are 16, ಇಲ್ಲಿ 1 ಉಳಿದಿದೆ, 2 6s are 12, 2 4s are 8. ನೆಕ್ಸ್ಟ್ 2 ಇಂದ 2 4s are 8, 2 3s are 6, 2 2s are 4. ಮತ್ತೆ 2 ಇಂದ 2 2s are 4, 2 1s are 2, 2 6s are 12. ಮತ್ತೇನು 2 ಇಂದಾನೆ ಡಿವೈಡ್ ಮಾಡೋಣ. 2 1s are 2, ಇಲ್ಲಿ 1 ಉಳಿದಿದೆ, ಸೊ 0, 2 8s are 16. ನೆಕ್ಸ್ಟು 2 5s are 10, 2 4s are 8, 2 2s are 4, 2 7s are 14. ಈಗ 3 ಇಂದ ಡಿವೈಡ್ ಮಾಡೋಣ. 3 9s are 27, 3 3s are 9, 3 1s are 3. ಇಲ್ಲಿಗ 3 1 ಸೆಟ್, 2 ಸೆಟ್, 3 ಸೆಟ್, 3 ಅನ್ನೋದು 1 ಸೆಟ್. ಎಷ್ಟಾಯ್ತು ಈಗ? 2 ಇಂಟು 2 ಇಂಟು 2 ಇಂಟು 3 ಅಂದರೆ 2 2s are 4, 4 2s are 8, 8 3s are 24. So cube root of 13824 is equal to 24 ಅಂತ ಬರಿತೀವಿ. ಓಕೆನಾ? ನೆಕ್ಸ್ಟ್ ನಂಬರ್ ಏನಿದೆ 1,10,592. ಸೊ ಇದನ್ನು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. 110,592. ಲಾಸ್ಟಲ್ಲಿ 2 ಇರೋದ್ರಿಂದ 2 ಇಂದನೇ ಮಾಡ್ಕೊಳ್ತಾ ಹೋಗೋಣ. 2 5s are 10, 2 5s are 10, 2 2s are 4,
2 9s are 18, 2 6s are 12. ನೆಕ್ಸ್ಟು 2 2s are 4, ಇಲ್ಲಿಗ 1 ಉಳಿದಿದೆ. 2 7s are 14, 1 ಉಳಿದಿದೆ. 2 6s are 12, ಈಗ 9 ಅಂದರೆ 2 4s are 8, 1 ಉಳಿದಿದೆ. 2 8s are 16. 2 in 2 1s are 2, 2 3s are 6, 2 8s are 16, 2 2s are 4, 2 4s are 8. 2 6s are 12, 2 9s are 18, 2 1s are 2, 2 2s are 4. 2 3s are 6, 2 4s are 8, 2 5s are 10, 2 6s are 12. 2 1s are 2, ಇಲ್ಲಿ ಇವಾಗ 1 ಉಳಿದಿದೆ. 2 7s are 14, 2 2s are 4, 1 ಉಳಿದಿದೆ. 2 8s are 16. 2 8s are 16, 2 6s are 12, 2 4s are 8. 2 4s are 8, 2 3s are 6, 2 2s are 4. 2 2s are 4, 2 1s are 2, 2 6s are 12. 2 1s are 2, 2 8s are 2 9s are 18. ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ. ಇಲ್ಲಿ 108 ಆಗಬೇಕು. ನೆಕ್ಸ್ಟು ಇಲ್ಲಿ 2 5s are 10, 2 4s are 8. ಓಕೆ, ನೆಕ್ಸ್ಟು 2 2s are 4, 2 7s are, ದೆನ್ 3 ಇಂದ 3 9s are, 3 3s are, 3 1s are. ಓಕೆ, ಇಲ್ಲಿ ಇವಾಗ ಸ್ವಲ್ಪ ದೊಡ್ಡದು ನಂಬರ್ ಇದು. ಇಲ್ಲಿ ನೋಡಿ, 1 set of 2, 2 set of 2, 3 set of 2, 4 set of 2 and 3. ಸೊ ಎಷ್ಟು ಸಲ 2 into 2 into 2 into 2 into 3, 4 times 2 and 3. 2 2 4, 4 2 8, 8 2 16, 16 3 48. ಸೊ ಕ್ಯೂಬ್ ರೂಟ್ ಆಫ್ 110592 is equal to 48 ಅಂತ ಬರಿತೀವಿ. 8th question, 4 6 6 5 6, ಲಾಸ್ಟಲ್ಲಿ 6 ಇರೋದ್ರಿಂದ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 2s are 4, 2 3s are 6, 2 3s are 6, 2 2s are 4, 2 8s are 12. Sorry, 2 8s are 16. 2 1s are 2, 2 1s are 2, 2 6s are 12, 2 6s are 12, 2 4s are 8. 2 5s are 10, 2 8s are 16, 2 3s are 6, 2 2s are 4. 2 2s are 4, 2 9s are 18, 2 1s are 2, 2 6s are 12. 2 1s are 2, 2 4s are 8, 2 5s are 10, 2 8s are 16. 2 7s are 14, 2 2s are 4, 2 9s are 18. ಇಲ್ಲಿ ಲಾಸ್ಟಲ್ಲಿ 9 ಇರೋದ್ರಿಂದ 3 ಇಂದ 3 2s are 6, 3 4s are 12, 3 3s are 9. 2 8s are 24 and 3 3 ಇಂದ 3 8s are 24 and 3 1s are 3. 3 2s are 6 and 3 7s are 21. ಸಾರಿ, 3 2 2 ಯಾಕೆ ಬರೀತಾ ಇದ್ದೀನಿ. 3 9s are, 3 3s are, 3 1s are. ಸೊ 2 ಅನ್ನೋದು 1 set, 2 set, 3 ಅನ್ನೋದು 1 set, 2 set. ಸೊ 2 into 2 into 3 into 3. ದಿಸ್ ಈಸ್ ಈಕ್ವಲ್ ಟು 2 2 4, 4 3 12, 12 3 36. ಸೊ ಕ್ಯೂಬ್ ರೂಟ್ ಆಫ್ 4 6 6 5 6 is equal to 36. Question number 9, 1 7 5 6 1 6. ಸೊ ಇದು ಈಗ ಲಾಸ್ಟಲ್ಲಿ 6 ಇರೋದ್ರಿಂದ 2 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 2 8s are 16, 1 carry, 2 7s are 14, 1 carry, 2 8s are 16, 1 0, 2 8s are 16. ನೆಕ್ಸ್ಟ್ 2 ಇಂದ 2 4s are 8, ಇಲ್ಲಿಗೆ 1 ಉಳಿದಿದೆ. ಸಾರಿ ಏನು ಉಳಿದಿಲ್ಲ. 2 3s are 6, ಇಲ್ಲಿಗ 1 ಉಳಿದಿದೆ. 2 9s are 18, 1 0, 2 4s are 8. 2 2s are 4, 2 1s are 2, then 2 9s are 18, ಇಲ್ಲಿ 1 ಉಳಿದಿದೆ. 2 5s are 10, 2 2s are 4. ನೆಕ್ಸ್ಟ್ 2 ಇಂದ 2 1s are 2, 2 9s are 18, ಇಲ್ಲಿ 1 ಉಳಿದಿದೆ. 2 7s are 14, then 2 6s are
ನೋಡಿ 2 1 2, ಇಲ್ಲಿ 1 ಇರೋದ್ರಿಂದ ಒಂದು 0 ಹಾಕ್ಕೊಳ್ಬೇಕು. ಸಾರಿ, 1 ಇರೋದ್ರಿಂದ 1 0 ಹಾಕ್ಕೊಳ್ಬೇಕು. ನೆಕ್ಸ್ಟು 2 9 18, ದೆನ್ 2 7 14, 2 6 12. ಓಕೆ, ನೆಕ್ಸ್ಟು 2 ಇಂದನೇ 2 5 10, 2 4 8, 2 8 16, 2 8 16, 2 2 4, 2 7 14, 2 4 8, 2 4 8, 2 1 2, 2 3 6, 2 7 14, 2 2 4, 2 6 12, 2 8 16, 2 6 12, 2 3 2, 4 2 3 ಅಗೇನ್ 7 ಇಂದ ಈಗ, ಯಾಕೆಂದರೆ 3 1 ಅಂತ ಹಾಕ್ಕೊಂಡ್ರು 43 ಎಲ್ಲೂ ಡಿವೈಡ್ ಆಗಲ್ಲ. ಹಾಗಾಗಿ 7 4 28, 34ಅಲ್ಲಿ 28 ಹೋದರೆ 6 ಉಳಿಯುತ್ತೆ. 63 ಅಂದರೆ 7 9 63, 7 7 47, 7 1. ಸೊ ಇಲ್ಲಿ ನೋಡಿ 2 ಅನ್ನೋದು 3 1 ಸೆಟ್, 3 1 ಸೆಟ್, 3 1 ಸೆಟ್, 7 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಇಂಟು 2 ಇಂಟು 2 ಇಂಟು 7. ಸೊ 2 2 4, 4 2 8, 8 7 56. ಕ್ಯೂಬ್ ರೂಟ್ ಆಫ್ 17516 ಇಸ್ ಈಕ್ವಲ್ ಟು 56 ಅಂತ ಬರಿತೀವಿ. 10th ಕ್ವೆಶನ್ 9 1 1 2 5. ಸೊ ಲಾಸ್ಟಲ್ಲಿ 5 ಇರೋದ್ರಿಂದ 5 ಇಂದಾನೆ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 5 1 5, ಇಲ್ಲಿಗ ಎಷ್ಟಾಯಿತು 4 ಆಯಿತು. 5 8 40, ನೆಕ್ಸ್ಟು 5 2 10, 5 2 10, 5 5 25. 5 ಇಂದ 5 3 15, ಇಲ್ಲಿಗ 3 ಆಯಿತು. 5 6 32, ಇಲ್ಲಿಗ 20 ಆಯಿತು. 5 4 20, 5 5 25. ನೆಕ್ಸ್ಟ್ 5 ಇಂದ 5 7 35, ನೆಕ್ಸ್ಟ್ 5 2 10, 45 ಅಂದರೆ 5 9 45, 7 29 ಆಯಿತು. ಈಗ ಲಾಸ್ಟಲ್ಲಿ 9 ಇರೋದ್ರಿಂದ 3 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 3 2 6, 1 ಉಳಿದಿದೆ. 3 4 12, 3 3 9, ಸಾರಿ 3 ಇಂದ 3 7 21, 3 8 24, and 3 1 3, 3 2 6, ಇಲ್ಲಿಗ 2 ಉಳಿದಿದೆ. 3 7 21, 3 9 27, 3 3 9, 3 1 3. ಇಲ್ಲಿ 5 ಅನ್ನೋದು 3 ಟೈಮ್ಸ್, 3 ಅನ್ನೋದು 3 ಟೈಮ್ಸ್, ಇಲ್ಲಿ ಕೂಡ 3 ಅನ್ನೋದು 3 ಟೈಮ್ಸ್ ಇರೋದ್ರಿಂದ 5 ಇಂಟು 3 ಇಂಟು 3. ಸೊ ದಿಸ್ ಈಸ್ ಈಕ್ವಲ್ ಟು 5 3 15, 15 3 45. ಸೊ ಕ್ಯೂಬ್ ರೂಟ್ ಆಫ್ ನಂಬರ್ 91125 ಈಸ್ ಈಕ್ವಲ್ ಟು 45 ಅಂತ ಬರಿತೀವಿ. ಕ್ವೆಶನ್ ನಂಬರ್ 2, ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಫಸ್ಟ್ ಕ್ವೆಶನ್, ಕ್ಯೂಬ್ ಆಫ್ ಎನಿ ಆಡ್ ನಂಬರ್ ಈಸ್ ಈವನ್ ಅಂತ ಇದೆ. ಫಾಲ್ಸ್, ಬಿಕಾಸ್ ಆಡ್ ನಂಬರ್ ಅಂದರೆ 1 ಕ್ಯೂಬ್ ಇಸ್ ಈಕ್ವಲ್ ಟು 1 ಬರುತ್ತೆ. 3 ಕ್ಯೂಬ್ ಇಸ್ ಈಕ್ವಲ್ ಟು 27. ಆಡ್ ನಂಬರಿನ ಕ್ಯೂಬ್ ಯಾವತ್ತು ಆಡೇ ಆಗಿರುತ್ತೆ ಹೊರತು ಈವನ್ ಆಗಿರಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟು ಫಾಲ್ಸ್. ಸೆಕೆಂಡ್ ಕ್ವೆಶನ್ ಏನಿದೆ, ಎ ಪರ್ಫೆಕ್ಟ್ ಕ್ಯೂಬ್ ಡಸ್ ನಾಟ್ ಎಂಡ್ ವಿತ್ 2 zeros ಅಂತ ಇದೆ. ದಿಸ್ ಈಸ್ ಟ್ರೂ, ಬಿಕಾಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರು 2 zeros ಇಂದ ಎಂಡ್ ಆಗ್ತಾ ಇತ್ತು. 100ನ ಸ್ಕ್ವೇರ್ ರೂಟ್ ಏನು 10. ಅದೇ ರೀತಿಯಲ್ಲಿ 1000ನ ಕ್ಯೂಬ್ ರೂಟು 10, 10 ಇಂಟು 10 ಇಂಟು 10. ಹಾಗಾಗಿ 3 zeros ಇರುತ್ತೆ ಹೊರತು ಇಟ್ ಡಸ್ ನಾಟ್ ಎಂಡ್ ವಿತ್ 2 zeros. ಥರ್ಡ್ ಕ್ವೆಶನ್, ಇಫ್ ಸ್ಕ್ವೇರ್ ಆಫ್ ಎ ನಂಬರ್ ಎಂಡ್ಸ್ ವಿತ್ 5, ದೆನ್ ಇಟ್ಸ್ ಕ್ಯೂಬ್ ಎಂಡ್ಸ್ ವಿತ್ 25 ಅಂತ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್, ಬಿಕಾಸ್ 5 ಕ್ಯೂಬ್ ಅಂತ ತಗೊಂಡ್ರೆ ಇದೇನಾಗುತ್ತೆ, ಸಾರಿ ಸ್ಕ್ವೇರ್ ನಂಬರ್ ಅಲ್ವಾ, 5 ಸ್ಕ್ವೇರ್ ಅಂದರೆ 25 ಬರುತ್ತೆ. ಓಕೆ, ಈಗ 25 ಇಂಟು 25 ಅಂತ ತಗೊಂಡ್ರೆ ಎಷ್ಟು ಬರುತ್ತೆ? 5 5 25, 2 ಕ್ಯಾರಿ, 5 2 10 ಪ್ಲಸ್ 2 ಈಸ್ 12, ಪ್ಲಸ್ 2 5 10, 1 ಕ್ಯಾರಿ, 2 2 4 4 ಪ್ಲಸ್ 1 ಈಸ್ 5, 6 25 ಆಯಿತು. ಅದೇ ರೀತಿಯಲ್ಲಿ
ಇಲ್ಲಿ ನೋಡಿ 5 ಸ್ಕ್ವೇರ್ ಈಸ್ 25 ಆಯಿತಾ. 25 ಇಂಟು 25 ಈಸ್ 625. ಇಲ್ಲಿ 25 ಬಂದಿದೆ, ಇಲ್ಲೂ 25 ಬಂದಿದೆ. ಹಂಗಂದು ಮಾತ್ರಕ್ಕೇ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ 5 ಅಂದರೆ ಕ್ಯೂಬ್ ಕೂಡ 25ಇಂದಲೇ ಎಂಡ್ ಆಗುತ್ತೆ ಅಂತ ಇಲ್ಲ. 15 ಇಂಟು 15 ಈಸ್ 225. ಆದರೆ 15 ಕ್ಯೂಬ್ ಬಂದು 3375 ವಿಚ್ ಡಸ್ ನಾಟ್ ಎಂಡ್ ವಿತ್ 25. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ, ಫಾಲ್ಸ್ ಆಗಿದೆ. ಫೋರ್ತ್ ಕ್ವೆಶನ್ ಏನಾಗಿದೆ, ದೇರ್ ಈಸ್ ನೋ ಪರ್ಫೆಕ್ಟ್ ಕ್ಯೂಬ್ ವಿಚ್ ಎಂಡ್ಸ್ ವಿತ್ 8 ಅಂತ ಇದೆ. ಫಾಲ್ಸ್. ಬಿಕಾಸ್ ನೋಡಿ ಇಲ್ಲಿ 12 ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 1728. ದಿಸ್ ಎಂಡ್ಸ್ ವಿತ್ 8. ಅದೇ ರೀತಿನಲ್ಲಿ 22 ಕ್ಯೂಬ್ ಅಂತಂದರೆ 10648. ಇದು ಕೂಡ 8ಇಂದ ಎಂಡ್ ಆಗ್ತಾ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಫಿಫ್ತ್ ಸ್ಟೇಟ್ಮೆಂಟ್, the cube of a 2-digit number may be a 3-digit number ಅಂತ ಇದೆ. This statement is also false because 10 cube is equal to 1000. ಇಲ್ಲಿ ಏನಂತ ಇದೆ, a cube of 2-digit number may be a 3-digit number ಅಂತ ಇದೆ. ಇದು ಓಕೆ. ಬಟ್ 11 ಕ್ಯೂಬ್ ಅಂತ ಅಂದರೆ 1331. ಸೊ ದಿಸ್ ಈಸ್ ನಾಟ್ ಅ 3-digit ನಂಬರ್, ಇದು 4 ಡಿಜಿಟ್ ಆಯ್ತಲ್ವಾ. ಹಾಗಾಗಿ ಎಲ್ಲ ಒಂದು 2 ಡಿಜಿಟಿನ ಕ್ಯೂಬ್ ನಂಬರ್ಸು 3 ಡಿಜಿಟೇ ಆಗಿರೋದಿಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸಿಕ್ಸ್ತ್ ಕ್ವೆಶನ್ ಏನಿದೆ, ದ ಕ್ಯೂಬ್ ಆಫ್ ಎ 2-digit ನಂಬರ್ ಮೇ ಹ್ಯಾವ್ 7 ಆರ್ ಮೋರ್ ಡಿಜಿಟ್ಸ್ ಅಂತ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್ ಬಿಕಾಸ್ 99 cube is equal to 970299. This is a 6-digit number. ಇವ್ರು ಏನು ಕೇಳಿದ್ದಾರೆ, 7 ಅಥವಾ ಮೋರ್ ಡಿಜಿಟನ್ನು ಹೊಂದಿರುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಾಗಿದೆ, ಫಾಲ್ಸ್ ಆಗಿದೆ. ಲಾಸ್ಟ್ ಕ್ವೆಶನ್, ಸೆವೆಂತ್ ಒನ್, ದ ಕ್ಯೂಬ್ ಆಫ್ ಎ ಸಿಂಗಲ್ ಡಿಜಿಟ್ ನಂಬರ್ ಮೇ ಬಿ ಎ ಸಿಂಗಲ್ ಡಿಜಿಟ್ ನಂಬರ್ ಅಂತ ಇದೆ. ಎಸ್, ದಿಸ್ ಈಸ್ ಟ್ರೂ ಬಿಕಾಸ್ 1 cube is equal to 1, 2 cube is equal to 8. ಸಿಂಗಲ್ ಡಿಜಿಟಿನ ಕ್ಯೂಬು ಸಿಂಗಲ್ ಡಿಜಿಟ್ ಕೂಡ ಆಗಿರುತ್ತೆ ಅಂತ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 6.2. ಈ ಎಕ್ಸಸೈಸ್ನೊಂದಿಗೆ ಈ ಚಾಪ್ಟರ್ ಕೂಡ ಮುಗೀತಾ ಇದೆ. ಹಾಗೆ 8th ಸ್ಟ್ಯಾಂಡರ್ಡಿನ ಪಾರ್ಟ್ 1 ಸಿಲೆಬಸ್ ಕೂಡ ಮುಗಿದಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ subscribe to my channel.